ಅಬ್ನಾರ್ಮಲ್ ಚೆನ್ನ. ಹೊರಟ್ಟ ನೋಡಪ್ಪ ಗಾಂಧಿ ಎಂದ ನಾಗ. ಯಾರಿಗೆ ಗಾಂಧಿ ಎಂದು ಕರೆಯುತ್ತಿರುವೆ, ಯಾರವನು ಎಂದ ಹೊಸದಾಗಿ ಶಾಲೆಗೆ ಸೇರಿದ್ದ ರಾಮು. ಅಯ್ಯೋ, ಅವನು ನಮ್ಮ ಕ್ಲಾಸಿನಲ್ಲಿದ್ದಾನಲ್ಲ, ಮಬ್ಬು ಚೆನ್ನ ಎಂದನು. ನನಗೇನೂ ಅವನು ಹಾಗೆ ಅನಿಸುತ್ತಿಲ್ಲಪ್ಪ, ನಾರ್ಮಲ್ ಆಗಿದ್ದಾನೆ. ಆದರೆ ದಿನಾ ಶಾಲೆಗೆ ತಡವಾಗಿ ಬಂದು ಶಿಕ್ಷಕರಿಂದ ಬೈಸಿಕೊಳ್ಳುತ್ತಾನೆ. ಅವನಿಗೆ ಏನು ತೊಂದರೆ ಇದೆಯೋ ಏನೋ, ಮೇಷ್ಟ್ರು ಸುಮ್ಮನೆ ಬೈತಿರ್ತಾರೆ ಪಾಪ. ಅಯ್ಯೋ ಅನಿಸ್ತದ ಎಂದ ರಾಮು. ಬಯದೆ ಏನ್ ಮಾಡ್ತಾರೆ, ಎಲ್ಲರಂತೆ ಇಲ್ಲಲ್ಲ, ಅವ ಅಬ್ನಾರ್ಮಲ್, ಬುದ್ಧಿಮಾಂದ್ಯೆ ಇದ್ದಂಗವ. ಬೇಕಾದ್ರೆ ಫಾಲೋ ಮಾಡೋಣ, ತೋರಿಸ್ತೀನಿ, ನೀನೇ ನೋಡುವಂತಿ ಅವನು ಹುಚ್ಚನೋ ಜಾಣನೋ ಎಂದನಾಗ. ರಾಮುವಿಗೂ ಕುತೂಹಲ ಉಕ್ಕಿ ನಡೆ ಹೋಗೋಣ ಎಂದ. ಮುಂದೆ ಮುಂದೆ ಚೆನ್ನ, ರಾಮು, ನಾಗ ಹಿಂದೆ ಹಿಂದೆ ಹೊರಟರು. ರಸ್ತೆಯಲ್ಲಿ ಬೀದಿ ದೀಪ ಉರಿಯುತ್ತಿತ್ತು. ನೋಡು ರಾಮು, ಈಗ ಚೆನ್ನ ಹೋಗಿ ಆಫ್ ಮಾಡುತ್ತಾನೆ ಎಂದ. ನಾಗ ಹೇಳಿದಂತೆ ಚೆನ್ನ ಸ್ವಿಚ್ ಆಫ್ ಮಾಡಿದ. ಈಗ ನೋಡು, ಅಲ್ಲಿ ಪಬ್ಲಿಕ್ ನಳ ಲೀಕ್ ಆಗುತ್ತಿದೆಯಲ್ಲ, ಅದು ಸರಿ ಮಾಡುತ್ತಾನೆ ಎಂದ ನಾಗ. ಅವನು ಹೇಳಿದಂತೆ ಚೆನ್ನ ವ್ಯರ್ಥವಾಗಿ ಹರಿಯುತ್ತಿದ್ದ ನೀರನ್ನು ನಿಲ್ಲಿಸಿದ. ಈಗ ನೋಡು, ಅಲ್ಲಿ ಭಿಕ್ಷೆ ಬೇಡುತ್ತಾ ಬರುತ್ತಿದ್ದನಲ್ಲ, ಆ ಅಜ್ಜಗೆ ದುಡ್ಡು ಕೊಡುತ್ತಾನೆ ಎಂದಾಗ ಅವನು ಹಾಗೆ ಮಾಡಿದ. ತನ್ನ ಹತ್ತಿರ ಇದ್ದ ದುಡ್ಡನ್ನು ಕೊಟ್ಟ. ಹಾದಿಯಲ್ಲಿ ಕಸದ ಚೀಲ ಚೆಲ್ಲಿದ್ದಾರೆ, ಅದನ್ನು ಆ ಪುಟ್ಟಿಯೊಳಗೆ ಹಾಕುತ್ತಾನೆ ನೋಡು ಎಂದನಾಗ. ಚೆನ್ನ ಅವನು ಹೇಳಿದಂತೆ ಮಾಡಿದ. ಈಗ ಮುಂದೆ ನೋಡು ಎಂದನಾಗ. ಚೆನ್ನ ರಸ್ತೆ ದಾಟಲು ಕಷ್ಟಪಡುತ್ತಿದ್ದ ಅಜ್ಜಿಯನ್ನು ರಸ್ತೆ ದಾಟಿಸಿದ. ನಂತರ ರಸ್ತೆಯಲ್ಲಿ ಬಿದ್ದ ಮುಳ್ಳನ್ನು ತೆಗೆದ. ನಾಗ, ಅವನ ಬ್ಯಾಗ್ ನೋಡು, ಬಟ್ಟೆದು. ಅಂಗಡಿಗೆ ಹೋಗಬೇಕಾದರೂ ಬಟ್ಟೆ ಬ್ಯಾಗನ್ನು ಒಯ್ತಾನೆ. 2 ವರ್ಷದಿಂದ ಅದೇ ಪೆನ್ನಿದೆ, ಕಡ್ಡಿ ಮಾತ್ರ ಚೇಂಜ್ ಮಾಡ್ತಾನೆ. ಹಳ್ಳಿಗುಗ್ಗುನಂಗೆ ಬೆಳಿಗ್ಗೆ ಬೇವಿನ ಕಡ್ಡಿಯಿಂದ ಉಜ್ತಾನೆ, ಸೋಪಿನ ಬದಲು ಏನೇನೋ ಬಳಸ್ತಾನೆ. ಅವನ ಮಾಡೋ ಕೆಲಸ ಹೇಳುತ್ತಾ ಕುಳಿತರೆ ಶಾಲೆಗಂಟೆ ಹೊಡೆಯುತ್ತೆ. ಬಾ ನಡಿ ಎಂದು ಒಂದು ಬಿಡದೆ ಏನೆಲ್ಲಾ ಕತೆ ಚೆನ್ನನ ಬಗ್ಗೆ ಹೇಳಿದ, ತಾನು ಜಾಣ ಎಂದು ತೋರಿಸಲು. ರಾಮು, ಅವನು ಮಾಡುತ್ತಿರುವುದೆಲ್ಲ ಒಳ್ಳೆಯ ಕೆಲಸ, ಅದರಲ್ಲಿ ನಿನಗೇನು ತಪ್ಪು ಕಾಣಿಸಿತು ಎಂದ. ಒಳ್ಳೆಯ ಕೆಲಸನಾ? ಮತ್ತೆ ಕೆಟ್ಟ ಕೆಲಸನಾ? ಎಲ್ಲರ ಜವಾಬ್ದಾರಿ, ಎಲ್ಲರೂ ಮಾಡಬೇಕಾದದ್ದೇ. ಎಲ್ಲರೂ ಮಾಡಿದ್ರೆ ಎಲ್ಲ ಸರಿಯಾಗ್ಬಿಡ್ತದೇನು? ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಕೂಡಿದ್ರೆ ರಾಶಿ ಅಲ್ಲವೇನು? ನಾವು ಒಬ್ಬೊಬ್ರೇ ಸುಧಾರಿಸಿದ್ರೆ ದೇಶ ಸುಧಾರಿಸೋದು. ಹೇ, ಏನೋ ಸಿಟಿಯಿಂದ ಬಂದವ ಅಂತ ದೋಸ್ತಿ ಮಾಡಿದ್ರೆ ನೀನು ಪಕ್ಕಾ ಜವಾರಿ ಥರ ಮಾತಾಡ್ತೀಯಲ್ಲ. ಅಂದ್ರೆ ಸೂಕ್ಷ್ಮ ಇಲ್ಲ, ಎಲ್ಲ ಚನ್ನನ ಹಾಗೆ ಯೋಚಿಸ್ತೀಯ. ಹೌದು, ನಮ್ಮಪ್ಪನು ಇದನ್ನೇ ಹೇಳೋದು, ಯಾವಾಗನೂ ಒಳ್ಳೆಯ ಕೆಲಸ ಮಾಡುವಂತಾನೆ. ಸುದ್ದಿ ಆಯಿತು ನಡಿ, ನಿನ್ನ ಜೊತೆ ಒಳ್ಳೆ ದೋಸ್ತಿ ಮಾಡಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡ ನಾಗ, ನಡಿ ಹೋಗೋಣ, ಹೊತ್ತಾಯಿತು ಎಂದ. ಇಬ್ಬರೂ ಶಾಲೆಯ ಕಡೆ ನಡೆದರು. ಚೆನ್ನ ಎಲ್ಲ ಕಡೆಯೂ ಒಂದಲ್ಲ ಒಂದು ಕೆಲಸ ಮಾಡುತ್ತಾ ಬರುತ್ತಿದ್ದ. ಶಾಲೆಗೆ ಬಂದಾಗಲೂ ಆವರಣದಲ್ಲೂ ಬಿದ್ದಿದ್ದ ಕಸ ಆರಿಸಿ ಒಂದು ಕಡೆ ಹಾಕಿದ. ಚೆನ್ನನ ಕೆಲಸವನ್ನು ಯಾವ ಶಿಕ್ಷಕರು ಗಮನಿಸುತ್ತಿರಲಿಲ್ಲ. ಅಂದು ಅವನ ಪಕ್ಕ ಬಂದು ಕುಳಿತು, ಚೆನ್ನ, ನಿನ್ನ ಕೆಲಸ ಬಹಳ ಖುಷಿ ಕೊಡುತ್ತಿದೆ, ನಾನು ನಿನ್ನ ಜೊತೆಯಾಗಲ ಎಂದ ರಾಮು. ಸರಿ, ಆಗು ಎಂದು ಅಷ್ಟೇ ಉತ್ತರ ಕೊಟ್ಟ. ಏನಾದ್ರೂ ಮಾತನಾಡು ಎಂದ ರಾಮು. ನಾನು ಲೆಕ್ಕ ಬಿಡಿಸುತ್ತಿದ್ದೇನೆ, ಮಾತಾಡಿದ್ರೆ ಲೆಕ್ಕ ತಪ್ಪಾಗುತ್ತದೆ ಎಂದ ಚೆನ್ನ. ರಾಮು ಅವನ ನೋಟ್ಬುಕ್ ನೋಡಿದಾಗ ತಾನು ಬಿಡಿಸಲಾಗದ ಲೆಕ್ಕವನ್ನು ಬಿಡಿಸಿ ಮುಗಿಸಲು ಬಂದಿದ್ದ. ಇವನು ಜಾಣ ಇದ್ದಾನೆ ಎಂದು ಖಾತ್ರಿ ಮಾಡಿಕೊಂಡ. ಅಕ್ಷರವೂ ಮುತ್ತಿನಂತಾಗುತ್ತಿದ್ದವು. ಆದರೆ ತನ್ನ ಪಾಡಿಗೆ ತಾನು ಇರುವ ಕಾರಣಕ್ಕೆ ಶಿಕ್ಷಕರು ಮಕ್ಕಳ ವೈಯಕ್ತಿಕ ಕಾಳಜಿ ವಹಿಸುತ್ತಿದ್ದಿಲ್ಲವಾದ್ದರಿಂದ ಅವನು ಉಳಿದವರ ದೃಷ್ಟಿಯಲ್ಲಿ ಅಬ್ನಾರ್ಮಲ್ ಆಗಿ ಕಾಣುತ್ತಿದ್ದ. ಅಲ್ಲ, ನೀನು ಯಾಕೆ ಹೆಚ್ಚು ಮಾತಾಡೋಲ್ಲ ಎಂದ ರಾಮು. ನನ್ನ ಕೆಲಸ ನನಗೆ, ಅನಾವಶ್ಯಕವಾಗಿ ಯಾಕೆ ಮಾತನಾಡಬೇಕು? ಏನಾದರೂ ಒಳ್ಳೆಯದು ಹೇಳಿದರೆ ಗೆಳೆಯರೂ ಕೇಳೋಲ್ಲ, ಗುರುಗಳು ಮಾತನ್ನೇ ಕೇಳಿಸಿಕೊಳ್ಳೋಲ್ಲ. ಅದಕ್ಕಿಂತಲೂ ನಮ್ಮ ಪಾಡಿಗೆ ನಾವಿರುವುದು ಛಲೋ ಅಲ್ಲೇನೋ ಎಂದು ಪ್ರಶ್ನೆ ಹಾಕಿದ ಚೆನ್ನ. ಚೆನ್ನನ ಮಾತು ಸತ್ಯ ಅನಿಸಿತು. ಆಯ್ತು, ಇನ್ನು ಮುಂದೆ ನಿನ್ನ ಎಲ್ಲ ಕೆಲಸಗಳಿಗೆ ಜೊತೆಯಾಗುವೆ, ಸೇರಿಸಿಕೊಳ್ಳುತ್ತೀಯಾ ಎಂದ ರಾಮು. ಸೇರಿಸಿಕೊಳ್ಳಲಿಕ್ಕೆ ನಾನ್ಯಾರು? ಇಷ್ಟವಾದರೆ ನೀನು ಮಾಡು ಎಂದು ವೇದಾಂತಿಯ ತರಹ ಮಾತನಾಡಿದ ಚೆನ್ನ. ಶಾಲೆಯಲ್ಲಿ ಕಸ ಬಳಿಯಲು ಹಿಂದೇಟು ಹಾಕುತ್ತಿದ್ದರೂ ಆಗಾಗ ಚೆನ್ನನೇ ಬಳಿಯುತ್ತಿದ್ದ. ಗೆಳೆಯರಿಗೆಲ್ಲ ಅನಾವಶ್ಯಕವಾಗಿ ಪೇಪರ್ ಹರಿಯಬೇಡಿ ಎಂದು ಹೇಳಿದ್ದರೆ, ಹೋಗೋದು ಬಂದ ಬುದ್ಧಿ ಹೇಳಲಿಕ್ಕೆ ಗಾಂಧಿ ಎಂದುತ್ತಿದ್ದರು. ರಾಮುವು, ಚೆನ್ನ ಹೇಳುವುದರಲ್ಲಿ ಸತ್ಯ ಇದೆ, ಕಸ ತರಗತಿಯಲ್ಲಿ ಎಸೆಯುವುದನ್ನು ಕಡಿಮೆ ಮಾಡಿ, ತರಗತಿ ಸ್ವಚ್ಛ ಇದ್ದರೆ ಓದಲು ಮನಸ್ಸು ಇರುವುದು ಎಂದನು. ಆದರೆ ಯಾರೂ ಕೇರ್ ಮಾಡಲಿಲ್ಲ. ರಾಮು ಗುರುಗಳಿಗೆ ಹೇಳಿದ್ದರೂ ಅವರು ಕೇಳಿಸಿಕೊಳ್ಳಿಲ್ಲ. ಶಾಲೆಯಲ್ಲಿ ಸ್ವಚ್ಛತೆಯ ಬಗ್ಗೆ ಮಹತ್ವನೂ ಕೊಡುತ್ತಿರಲಿಲ್ಲ. ತರಗತಿಯಲ್ಲಿ ಡೆಸ್ಕ್ನ ಕೆಳಗಡೆ ಸಾಕಷ್ಟು ಕಸ ಬಿದ್ದಿದ್ದರೂ ಏನೂ ಅನ್ನುತ್ತಿರಲಿಲ್ಲ. ಹಾಗೆ ಪಾಠ ಮಾಡಿ ಹೋಗುತ್ತಿದ್ದರು. ರಾಮು ಚೆನ್ನನೊಂದಿಗೆ ಸೇರಿಕೊಂಡು ಅವನ ಕೆಲಸಗಳಿಗೆಲ್ಲ ಜೊತೆಯಾದ. ಇವರಿಬ್ಬರೇ ತರಗತಿ ಕೋಣೆ ಮೈದಾನ ಸ್ವಚ್ಛಗೊಳಿಸುವುದು, ಅಲ್ಲಲ್ಲಿ ಕಸ ಹಾಕಲು ರಟ್ಟಿನ ಡಬ್ಬಗಾನ್ನು ಇಡುವುದು, ಗಿಡಗಳಿಗೆ ನೀರು ಹಾಕುವುದು ಮಾಡಿದರು.
ಯಾರು ಏನೇ ಅಂದರೂ ನಕ್ಕರೂ ತಲೆಕೆಡಿಸಿಕೊಳ್ಳಲಿಲ್ಲ. ತರಗತಿಯ ಶಾಲೆಯ ಪರಿಸರ ಬದಲಾಗುತ್ತಿದ್ದನ್ನು ನೋಡಿ ರಾಮಿನಿಂದ ದೂರವಾಗಿದ್ದ ನಾಗ ಖಾಲಿ ಕುಳಿತು ಏನು ಮಾಡುವುದಿದೆ ಎಂದು ಕೈಜೋಡಿಸಿದ. ಅವನನ್ನು ನೋಡಿದ ಮಲ್ಲ, ಗಿರಿ, ಶೇಖರ್ ಎಲ್ಲರೂ ಶುರು ಹಚ್ಚಿಕೊಂಡರು. ಒಂದು ತರಗತಿಯಿಂದ ಮತ್ತೊಂದು ತರಗತಿಯೇ ಈ ಸ್ವಚ್ಛತಾ ಅಭಿಯಾನ ವಿಸ್ತರಿಸಿತು. ಶಾಲೆಯಲ್ಲಿ ತರಗತಿ ಕೋಣೆಗಳಲ್ಲಿ ಶಿಸ್ತು ಕಣ್ಗೊಳಿಸಹತ್ತಿತು. ಶೌಚಾಲಯಗಳ ದುರ್ಗಂಧನೂ ಕಡಿಮೆಯಾಯಿತು. ಶಾಲಾ ಪರಿಸರ ಕಳೆಗಟ್ಟಿತು. ಅಂದು ಆಕಸ್ಮಿಕವಾಗಿ ಶಾಲೆಗೆ ಆಯುಕ್ತರು ಭೇಟಿ ಕೊಟ್ಟರು. ಮುಖ್ಯ ಗುರುಗಳು, ಶಿಕ್ಷಕರೆಲ್ಲಗೂ ಕಂಗಾಲಾದರು. ಶಾಲಾ ದಾಖಲಾತಿಗಳನ್ನು ಸರಿಯಾಗಿ ನಿರ್ವಹಿಸಿರಲಿಲ್ಲ. ಏನು ಮಾಡುವರೋ ಎಂದು ಭಯಭೀತರಾದರು. ಶಾಲಾ ಆವರಣದೊಳಗೆ ಪ್ರವೇಶಿಸಿದ ಆಯುಕ್ತರು ಶಾಲಾ ಪರಿಸರ ಸ್ವಚ್ಛತೆ ನೋಡಿ ಹೆಮ್ಮೆಪಟ್ಟರು. 5-6 ಶಾಲೆಗಳಿಗೆ ಭೇಟಿಕೊಟ್ಟು ಅಲ್ಲಿನ ಅವ್ಯವಸ್ಥೆ ನೋಡಿ ಬೇಜಾರಾಗಿ ಬಂದಿದ್ದ ಆಯುಕ್ತರು ಈ ಶಾಲೆಯ ಪರಿಸರದಿಂದ ಸಂತುಷ್ಟರಾದರು. ಮುಖ್ಯ ಗುರುಗಳಿಗೆ, ಶಿಕ್ಷಕರಿಗೆ ಅಪಾರವಾಗಿ ಹೊಗಳಿದರು. ಮಕ್ಕಳ ಮಹತ್ವ ಅರಿವಾಗಿದ್ದು ಆ ಕ್ಷಣಕ್ಕೆ. ತಮ್ಮದೇನು ಪಾತ್ರೆಯಿಲ್ಲದ ಗೊತ್ತಿದ್ದ ಅವರಿಗೆ ಹೊಗಳುತ್ತಿದ್ದಾಗ ಒಂದೊಂದು ಮಾತು ಚುಚ್ಚುತ್ತಿದ್ದವು. ಕೊನೆಗೆ ಮಧ್ಯಪ್ರವೇಶಿಸಿ, ಸರ್, ನಮ್ಮದೇನೂ ಇಲ್ಲ, ಇದೆಲ್ಲ ಮಕ್ಕಳ ಕೆಲಸ. ನಮಗೆ ಇಲಾಖೆ ಎಷ್ಟೇ ಆದೇಶ ಹೊರಡಿಸಿದ್ರೂ ಕಾಟಚಾರಕ್ಕೆ ಮಾಡುತ್ತಿದ್ದ ನಮಗೆ ಇನ್ನು ಮಕ್ಕಳು ಕಣ್ಣು ತೆರೆಸಿದ್ದಾರೆ. ಎಲ್ಲ ಅವರದ್ದೇ ಸ್ವಂತ ಆಲೋಚನೆ, ನಮ್ಮದ್ದೂ ಏನೂ ಇಲ್ಲ. ಅದರಲ್ಲಿ ರಾಮು ಎನ್ನುವ ಹುಡುಗ ಈ ಶಾಲೆಗೆ ಬಂದಾಗಿನಿಂದ ಹೀಗಾಗಿದೆ ಎಂದು ಮುಖ್ಯ ಗುರುಗಳು ನುಡಿದರು. ಸರ್, ಇದು ನನ್ನ ಕೆಲಸವಲ್ಲ, ಚನ್ನನದ್ದು. ಅವನ ಆದರ್ಶ ಕಾರ್ಯಗಳಿಂದ ನಾವು ಬದಲಾಗಿದ್ದು. ಎಲ್ಲರೂ ಚನ್ನನನ್ನು ಅಬ್ನಾರ್ಮಲ್ ಎಂದು ಬೈಯುತ್ತಿದ್ದರು. ಆದರೆ ಅವನ ವಿಶೇಷತೆಯ ಬಗ್ಗೆ ಹೇಳಿದ್ದರೂ ಯಾರೂ ಕೇಳಿಸಿಕೊಳ್ಳುತ್ತಿರಲಿಲ್ಲ. ಮೊದಲು ತಾನು ಚನ್ನ ಮಾಡುವುದನ್ನು ಚೇಷ್ಟೆ ಮಾಡುತ್ತಿದ್ದೆ. ನಂತರ ರಾಮಿನ ಮೂಲಕ ಚನ್ನನ ಮಹತ್ವ ಗೊತ್ತಾಗಿ ತಾನು ಅವನಂತೆ ನಡೆದುಕೊಳ್ಳುತ್ತಿರುವೆ ಎಂದು ಚನ್ನನ ಬಗ್ಗೆ, ಇಡೀ ಶಾಲೆಯ ವಾತಾವರಣ ಬದಲಾದ ಬಗ್ಗೆ ನಾಗ ಮಾತನಾಡಿದ. ಆಯುಕ್ತನು ಖುಷಿಯಿಂದ, ಇದು ಪರಿವರ್ತನೆ. ಯಾರು ಮಾಡಲಿ ಮಾಡದಿರಲಿ, ನೋಡಲಿ ನೋಡದಿರಲಿ, ಗುರುತಿಸಲಿ ಗುರುತಿಸದಿರಲಿ, ನಮ್ಮ ಕಾರ್ಯ ನಾವು ಮಾಡುತ್ತಾ ಹೋದರೆ ಏನೆಲ್ಲ ಬದಲಾವಣೆಯಾಗುತ್ತದೆ ಎನ್ನುವುದಕ್ಕೆ ನೀವು, ಈ ಶಾಲೆ, ಬದಲಾದ ಗುರುಗಳ ಮಾತುಗಳು ಸಾಕ್ಷಿ. ಚನ್ನನಂತಹ ಮಕ್ಕಳ ಅವಶ್ಯಕತೆ ಇಂದಿದೆ. ಅವನ ಕಾರ್ಯ ನಿಮಗೆ ಮಾದರಿಯಾದಂತೆ ಉಳಿದವರಿಗೂ ಆಗಲಿ. ಚನ್ನ ಇಂದಿನಿಂದ ನಮ್ಮ ಇಲಾಖೆಯ ರಾಯಭಾರಿ ಎಂದಾಗ ಚನ್ನ ನಾಚುತ್ತಾ ತಲೆ ತಗ್ಗಿಸಿ ನಿಂತಿದ್ದ. ರಾಮು, ನಾಗ, ಉಳಿದ ಗೆಳೆಯರ ಖುಷಿದಿ ಪಾರವೇ ಇರಲಿಲ್ಲ. ರಾಮು ನಿತ್ಯ ಚನ್ನನ ಬಗ್ಗೆ ತನ್ನ ತಂದೆಗೆ ಹೇಳುತ್ತಿದ್ದ. ರಾಮುವಿನ ತಂದೆ ಚನ್ನನ ವಿಷಯದ ಬಗ್ಗೆ ಆಯುಕ್ತರಿಗೆ ಬರೆದ ಒಂದು ಪತ್ರ ಹೊಸ ಸಂಚಲನವನ್ನು ಸೃಷ್ಟಿಸಿತ್ತು.